ನಾಚಿಕೆ ಆಗ್ಬೇಕು ತಂಗಡಿಗರು ನಿಮಗೆ. ಈ ಜನ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನನಗೆ ಇಲ್ಲೇ ಮಾಹಿತಿ ಕೊಡ್ತಾರೆ ಈ ಗ್ರಾಮದವರು. ಅವರು ನೀವು ಯಾವುದೋ ಒಂದು ಕಾಮಗಾರಿ ಪೂಜೆಗೆ ಬಂದಾಗ ಇದ್ರ ಬಗ್ಗೆ ನಿಮಗೆ ಹೇಳಿದ್ರೆ ನಿರ್ಲಕ್ಷ್ಯ ಮಾಡಿ ಹೋಗಿದ್ದೀರಿ ಅಂತಕ್ಕಂಥ ಮಾತುಗಳನ್ನ ಮೈಲಾಪುರ್ನವ್ರು ಹೇಳ್ತಾರೆ. ಅಂದ್ರೆ ನಿಮಗೆ ರೈತರು ಬಹಳ ಹಗುರವಾಗಿ ಕಂಡಿದ್ದೀವಿ. ಇದನ್ನ ನೀವು 3-4 ದಿನದಲ್ಲಿ ರಿಪೇರಿ ಮಾಡಿ ನೀರು ಬಿಡದೇ ಇದ್ರೆ ಉಗ್ರವಾದ ಹೋರಾಟವನ್ನ ನಾವು ಇಲ್ಲೇ ಮಾಡ್ತೀವಿ ಕಾಲುವೆ ಮೇಲೆ. ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು. 6 ತಿಂಗಳಾದರೂ ನಿಮಗೆ ಟೆಂಡರ್ ಕರೆದು ಕೆಲಸ ಮಾಡಿಸಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ಇವತ್ತು ನೀವು ನೀರು ಬಿಡುವ ಸಮಯದಲ್ಲಿ ರಿಪೇರಿ ಬಗ್ಗೆ ಟೆಂಡರ್ ಬಗ್ಗೆ ಮಾತಾಡ್ತೀರಿ. ಇದು ಸರಿ ಹೋಗ್ಲಿಲ್ಲ ಅಂದ್ರೆ ರೈತರ ಬದುಕು ಹೆಂಗೆ? ಇದಕ್ಕೆ ನಾನು ಒತ್ತಾಯ ಮಾಡ್ತೇನೆ. ನೀವು ಬೆಂಗಳೂರನ್ನ ಬಿಟ್ಟು ನಾಳೆ ಇಲ್ಲಿ ಬಂದು ಈ ಸ್ಪಾಟ್ ನಲ್ಲಿ ನಿಂತು ನೋಡಿ, ಜವಾಬ್ದಾರಿಯಿಂದ ಕೆಲಸ ಮಾಡದೇ ಇದ್ರೆ ನಿಮ್ಮ ವಿರುದ್ಧನೇ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಬರ್ತದೆ. ದಯವಿಟ್ಟು ನಾನು ಎಚ್ಚರಿಕೆಯನ್ನ ಕೊಡ್ತೇನೆ ನಿಮಗೆ. ನೀವು ಬಂದು ಇದನ್ನ ರಿಪೇರಿ ಮಾಡಿಸ್ರಿ. ನಿಮ್ಮ ಅಧಿಕಾರಿಗಳು ಡೇ ಅಂಡ್ ನೈಟ್ ಮಾಡಬೇಕಾಗ್ತತೆ. ಮಳೆ ಇಲ್ಲ ಇಲ್ಲಿ. ಈಗ ನೀವು ನೀರು ಬಿಟ್ರೆ ಮೇಲ್ಭಾಗದಲ್ಲಿ ಹಚ್ಚಿಕೊಂಡು ಕೆಳಭಾಗದವರಿಗೆ ನೀರು ಮುಟ್ಟಬೇಕಾದ್ರೆ ತಿಂಗಳಾನ್ಗಟ್ಲೆ ಆಗ್ತದೆ. ಸಸಿ ನೀವು ರೈತರು ಅಂತ ನಾನೇನ್ ತಿಳ್ಕೊಂಡಿಲ್ಲ ನಿಮ್ಮನ್ನ. ನಿಮಗೆ ಗೊತ್ತಾಗಬೇಕಲ್ಲ. ಈಗ ಮಳೆ ಇವತ್ತು ಕಾಟ್ಗಿ ಕ್ಷೇತ್ರದ ಸನ್ಮಾನ್ಯ ಸಚಿವರು, ಹಿಂದೆ ಕೂಡ ಸಚಿವರಿದ್ದರು, ನಿನ್ನೆ ಕೂಡ ಸಚಿವರಾಗಿದ್ದಾರೆ, ತಂಗಡಿಗೆಯವರು. ಅವರ ಕ್ಷೇತ್ರದಲ್ಲಿ ಈ ಕಾಲುವೆ ಕುಸಿದು 8-9 ತಿಂಗಳಾಗಿದ್ರೂ ಕೂಡ ನಾಳೆ ನೀರು ಬಿಡಬೇಕು. ಇವತ್ತು ಅವರು ಕಣ್ಣು ತೆರೆದು ಇನ್ನೂ ಅವ್ರು ಬಂದಿಲ್ಲ. ಪಾಪ ಮಂತ್ರಿ ಆಗೋದಕ್ಕೆ ಬಹಳ ದಣ್ಕೊಂಡಿದ್ದಾರೆ ಕಾಣುತ್ತೆ. ನಾನು ಅವ್ರಿಗೆ ಒತ್ತಾಯ ಮಾಡ್ತೀನಿ, ಸಾಕು ಇನ್ನು ನೀವು ಬೆಂಗಳೂರಾಗಿರೋದು, ಇಲ್ಲಿ ಬಂದು ನಿಂತು ಈ ಕಾಲುವೆ ಸ್ಥಿತಿಯನ್ನು ನೋಡ್ರಿ. ನಾಚಿಕೆ ಆಗ್ಬೇಕು ನಿಮಗೆ. ಸರ್ಕಾರ ಇಟ್ಕೊಂಡು 6 ತಿಂಗಳ 8-9 ತಿಂಗಳಿಂದ ಇದನ್ನ ರಿಪೇರಿ ಮಾಡೋಕ್ಕಾಗಿಲ್ಲ. ಟೆಂಡರ್ ಕರೆದಿರಿ, ಕೆಲಸ ಚಾಲು ಮಾಡಿಸಿಲ್ಲ. ಈಗ ಡ್ಯಾಮ್ನಲ್ಲಿ ನೀರು ಬಂದು ನಾಳೆ ನೀರು ಬಿಡಬೇಕು ಅಂತ ಹೇಳಿ ರೈತರು ಒತ್ತಾಯ ಮಾಡ್ತಾ ಇರುವಾಗ, ನಿನ್ನೆ ರೈತರು ಯಾರೋ ಇದನ್ನ ವಿಡಿಯೋ ಮಾಡಿದ್ದಾರೆ ಅಂತೇಳಿ ನಮ್ಮೆಲ್ಲರ ಗಮನಕ್ಕೆ ಬಂದಿದೆ.